ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಕ್ಯುಪ್ರೆಷರ್ ತಜ್ಞರಾದಂತಹ ಪ್ರೊಫೆಸರ್ ಡಾಕ್ಟರ್ ರವೀಂದ್ರರವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ರವೀಂದ್ರರವರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಡಾಕ್ಟ್ರೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಆಕ್ಯುಪ್ರೆಷರ್ ಬಗ್ಗೆ ಜ್ಞಾನವನ್ನು ಕೊಟ್ರಿ ನಮಗೆ. ಆಕ್ಯುಪ್ರೆಷರ್ ಅಂದರೆ ಏನು, ಕಾಯಿಲೆ ಬಂದಾಗ ಯಾವ ರೀತಿ ನಾವು ಅದನ್ನು ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಕಾಯಿಲೆಗಳನ್ನ ತಡೆಗಟ್ಬೋದು ಅಂತ ಹೇಳ್ಕೊಟ್ರಿ. ಇಂದಿನ ಸಂಚಿಕೆಯಲ್ಲಿ ಆ ರೀತಿ ಕಾಯಿಲೆಗಳು ಬರದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನ ಏನೇನು ತಗೊಳ್ಬೇಕು ಅಂತ ಬೆಳಕು ಚೆಲ್ತೀರಾ? ಸಂತೋಷ. ಆಕ್ಯುಪ್ರೆಷರ್ ಪದ್ಧತಿಯ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇದು ಸುಮಾರು ಅನೇಕ ಪದ್ಧತಿಗಳಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ವಿಷಯ. ಮುಂಜಾಗ್ರತಾ ಕ್ರಮವಾಗಿ ಎಂಥ ತೀವ್ರವಾದ ಕಾಯಿಲೆ ಇರ್ಬೋದು, ಮಾರಣಾಂತಿಕ ಕಾಯಿಲೆ ಇರ್ಬೋದು, ಅದನ್ನ ಮೊದಲೇ ನಮಗೆ ಸೂಚನೆಗಳ ಮೂಲಕ ತಿಳ್ಕೊಬೋದು ಮತ್ತೆ ತಡೆಗಟ್ಟಬಹುದು. ಅದು ಬಹಳ ಸುಲಭ ಮತ್ತು ಸಾಧ್ಯ. ಇದು ಹೇಗಪ್ಪ ಮಾಡಬೇಕು ಅಂತಂದ್ರೆ, ಪ್ರತಿನಿತ್ಯ ನಾವು ಬೆಳಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ ಎಲ್ಲ ಈ ಕೈನಲ್ಲಿ ಇರ್ತಕ್ಕಂಥ ಮತ್ತೆ ಕಾಲಿನಲ್ಲಿ ಇರ್ತಕ್ಕಂಥ ಆಕ್ಯೂ ಪಾಯಿಂಟ್ಸ್ ಅಂದ್ರೆ ಈ ಒತ್ತಡ ಕೊಡ್ತಕ್ಕಂಥ ಬಿಂದುಗಳ ಮೇಲೆ ಒಂದು ನಿಗದಿತವಾಗಿ ನಿಯಮಿತವಾಗಿ ಒತ್ತಡ ಕೊಡೋದ್ರಿಂದ ದೇಹದಲ್ಲಿ ರಕ್ತ ಸಂಚಲನೆ ಹಾಗೂ ಶಕ್ತಿ ಸಂಚಲನೆ ಸುಗಮವಾಗಿ ನಡೆದು ಯಾವ ಅಡೆತಡೆಗಳು ಇಲ್ಲದೆ ಇರೋ ಹಾಗೆ ಆಗೋದ್ರಿಂದ ರೋಗ ರುಜಿನಗಳು ಬರೋದಿಲ್ಲ. ಹೀಗಾಗ್ಬಿಟ್ಟು ಏನಾಗತ್ತಪ್ಪ ಅಂತಂದ್ರೆ, ಮುಂಜಾಗ್ರತಾ ಕ್ರಮವಾಗಿ ರೋಗ ಬರ್ದೇ ಇರೋ ಹಾಗೆ ತಡೆಗಟ್ಟಬಹುದು. ಎಷ್ಟೋ ಸರ್ತಿ ಇವಾಗ ನಮ್ಗೆ ಏನಪ್ಪ ಆಗತ್ತೆ ಅಂತಂದ್ರೆ, ಆಕ್ಯುಪ್ರೆಷರ್ ನಾವು ಪ್ರತಿ ಎಲ್ಲಾ 38 ಕೈನಲ್ಲಿರ್ತಕ್ಕಂತಹ ಆಕ್ಯೂ ಪಾಯಿಂಟ್ಸ್ಗಳಿಗೆ ನಾವು ಒತ್ತಡ ಕೊಡ್ತಾ ಬರ್ಬೇಕಾದ್ರೆ ಅಕಸ್ಮಾತ್ತಾಗಿ ಯಾವುದಾದ್ರೂ ಬಿಂದುವಿನಲ್ಲಿ ನೋವಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆರ್ಗನ್ ಅಂಗಗಳಲ್ಲಿ ಏನೋ ದೋಷ ಇದೆ ಅಂತ ವ್ಯಕ್ತ ಆಗತ್ತೆ. ಅದು ಅಂದ್ರೆ ಆವಾಗ್ಲೇ ನಿಮ್ಗೆ ಮುನ್ಸೂಚನೆ ಬಂದ್ಬಿಡತ್ತೆ. ಈ ತರ ಯಾವುದೇ ಪದ್ಧತಿಯಲ್ಲೂ ಇಂತಹ ಮುನ್ಸೂಚನೆ ಮಾಡ್ತಕ್ಕಂಥ ಪದ್ಧತಿ ಅಥವಾ ಈ ವಿಶೇಷ ಜ್ಞಾನ ಇದುವರ ತನಕ ಪ್ರಕಟ ಆಗಿಲ್ಲ. ಇದು ಅಂಗೈನಲ್ಲಿ 38 ಈ ಆಕ್ಯೂ ಪಾಯಿಂಟ್ಸ್ ನ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಸುಶ್ರುತ ಸಮತದಲ್ಲಿ ಪ್ರಕಟ ಆಗಿದೆ. ಅದನ್ನೇ ದೇವೇಂದ್ರ ಅವರು ತಮ್ಮ ಪುಸ್ತಕದಲ್ಲಿ ಹೆಲ್ತ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯಲ್ಲೇ ಆರೋಗ್ಯ ಅಂತಕ್ಕಂಥ ಪುಸ್ತಕದಲ್ಲಿ ಅದನ್ನ ಮರುಮುದ್ರಣ ಮಾಡಿ ಜನಕ್ಕೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈ ಪದ್ಧತಿಯ ಪ್ರಕಾರ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ 38 ಬಿಂದುಗಳನ್ನು ನಿಯಮಯುಕ್ತವಾಗಿ ಒತ್ತುತ್ತಾ ಬಂತು ಅಂತಂದ್ರೆ, ಅಕಸ್ಮಾತ್ ಆಗಿ ಯಾವುದಾದ್ರೂ ಒಂದು ಅಂಗದಲ್ಲಿ ನೋವಿದ್ರೆ, ಯಾವಾಗ ಅನಾರೋಗ್ಯ ಇರುತ್ತೋ ಆವಾಗ ಟೆಂಡರ್ ಅಥವಾ ಬಹಳ ಮೃದುತ್ವ ಇರುತ್ತೆ ಮತ್ತೆ ನೋವು ಕಾಣಿಸ್ಕೊಳತ್ತೆ. ಉದಾಹರಣೆಗೆ ಈ ಭಾಗದಲ್ಲಿ ಪಾಯಿಂಟ್ ನಂಬರ್ 8 ಅಂತ ನಾವು ಕರಿತೇವೆ. ಅದರಲ್ಲಿ ಏನಾದ್ರು ಮೃದುತ್ವ ಅಥವಾ ಮೆದು ಮತ್ತೆ ಸ್ವಲ್ಪ ನೋವು ಕಾಣ್ತು ಅಂತಂದ್ರೆ ಥೈರಾಯ್ಡ್ ಗ್ರಂಥಿಗೆ ಅಂಗಕ್ಕೆ ಸಂಬಂಧಪಟ್ಟಂತಹ ಏನೋ ಅಡಚಣೆಗಳು ಇದರಲ್ಲಿ ಇದೆ ಅಂತ ವ್ಯಕ್ತ ಆಗುತ್ತೆ. ಮತ್ತೆ ಪ್ರತಿನಿತ್ಯ ಅದೇ ಅಂಗಗಳಿಗೆ ಅಂದ್ರೆ ಒಂದು 3 ನಿಮಿಷ, 2 ಮತ್ತು 3 ನಿಮಿಷ ಸತತವಾಗಿ ಮಧ್ಯ ಅಂದ್ರೆ ಒಂದು 10 ಸೆಕೆಂಡ್ ಸ್ವಲ್ಪ ಒತ್ತಡ ಕೊಡೋದು, ಒಂದು 5 ಸೆಕೆಂಡ್ ಗ್ಯಾಪ್ ಕೊಡೋದು, ಅಂದ್ರೆ ಅದಕ್ಕೆ ವಿರಾಮ ಕೊಡೋದು, ಪುನಃ 10 ಸೆಕೆಂಡ್ ಒಂದು ಅದಕ್ಕೆ ಒತ್ತಡ ಕೊಡೋದು, ಒಂದು 5 ಸೆಕೆಂಡ್ ಅದಕ್ಕೆ ವಿರಾಮ ಕೊಡೋದು. ಆ ಥರ ಒತ್ತಡ ಕೊಡ್ತು ಬಂತು ಅಂತಂದ್ರೆ ಕ್ರಮೇಣವಾಗಿ ಇಲ್ಲಿ ನೋವು ಕಡಿಮೆ ಆಗ್ಬಿಡುತ್ತೆ. ಅದು ಇಂಡಿಕೇಶನ್, ಅದು ಏನ್ ವ್ಯಕ್ತ ಆಗತ್ತೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆ ತಹಬಂದಿಗೆ ಅಂದ್ರೆ ಗುಣ ಆಗಿದೆ ಅಂತಕ್ಕಂಥ ವಿಷಯ ವ್ಯಕ್ತ ಆಗತ್ತೆ. ಹಾಗಾಗಿ ನಾನೇನು ಸಲಹೆ ಕೊಡ್ತೀನಿ ಅಂತಂದ್ರೆ, ಪ್ರತಿಯೊಬ್ರು ಬೆಳಿಗ್ಗೆ ಮತ್ತು ಸಂಜೆ ಒಂದು 5 ನಿಮಿಷ ನಿಯಮಿತವಾಗಿ ಎಲ್ಲಾ ಕೈ ಮತ್ತು ಕಾಲುಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಬಿಂದುಗಳಿಗೂ ಒತ್ತಡ ಕೊಡೋದ್ರಿಂದ ಮುಂದೆ ಬರ್ತಕ್ಕಂತಹ ರೋಗವನ್ನ ಮುಂಜಾಗ್ರತಾ ಕ್ರಮವಾಗಿ ತಡೆ ಹಿಡಿಯಬಹುದು. ಇದಕ್ಕೆ ಕೆಲವು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಉಪಕರಣಗಳನ್ನ ಕೂಡ ಬಳಸ್ಕೋಬಹುದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇದನ್ನ ಆಕ್ಯುಪ್ರೆಷರ್ ರಿಂಗ್ ಅಂತ ಕರೀತಾರೆ. ಇದರ ಉಪಯೋಗ ಏನಪ್ಪಾ ಅಂತಂದ್ರೆ, ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ರೋಗ ಬರ್ದೇ ಇರೋದಕ್ಕೆ ಹಾಗೂ ಈಗಾಗಲೇ ಬಂದಿರತಕ್ಕಂಥ ರೋಗನ ಗುಣ ಮಾಡ್ಕೊಳ್ಳೋದಕ್ಕೂ ಇದು ಬಹಳ ಉಪಯೋಗ, ಬಹಳ ಸರಳ.
ಇದು ಬೆಂಗಳೂರಿನಲ್ಲಿ ಮತ್ತೆ ಮುಖ್ಯವಾದ ಪಟ್ಟಣಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಸಾಮಾನ್ಯ. ಇಲ್ಲದೆ ಇತ್ತು ಅಂತಂದ್ರೆ ನಮಗೆ ನಾವು ಯಾರಾದರೂ ಬೇಕು ಅಂತ ಕಾಗದ ಬರೆದು ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿದ್ರೆ ಅದನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇದು ಬಹಳ ಸುಲಭ ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ತಕ್ಕಂಥ ವಿಧಾನ. ಇದನ್ನೇನಪ್ಪ ಮಾಡಬೇಕು ಅಂತಂದ್ರೆ ಎಲ್ಲ 8 ಅಥವಾ 10 ಬೆರಳುಗಳಿಗೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಉದಾಹರಣೆಗೆ ಹೀಗೆ ರೋಲ್ ಮಾಡೋದು ಅಂದ್ರೆ ತಿರುಗಿಸೋದು. ನಿಧಾನಕ್ಕೆ 1 ಸೆಕೆಂಡ್ಗೆ ಒಂದಾವರ್ತಿ 30 ಸರ್ತಿ ಎಲ್ಲ ಬೆರಳುಗಳಿಗೂ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೀಗೆ ತಿರುಗಿಸುವುದರಿಂದ ಮಿನಿಮಮ್ ಇಷ್ಟೇ ಸಲ ತಿರುಗಿಸ್ಬೇಕಂತ ಏನಾದ್ರು ಕಂಡೀಷನ್ಸ್ ಇದೆಯಾ ಡಾಕ್ಟರ್? ಅಂದ್ರೆ ಅದು ಇಷ್ಟೇ ತಿರುಗಿಸ್ಬೇಕು ಅಂತ ಏನಿಲ್ಲ. ಒಂದು 25-30 ಸರ್ತಿ ಈ ತರ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆಕ್ಯುಪಾಯಿಂಟ್ಸ್, ಈ ಆಕ್ಯುಪಾಯಿಂಟ್ಸ್ ನ ವಿಶೇಷ ಏನಪ್ಪಾ ಅಂತಂದ್ರೆ ಡೆನ್ಸ್ ಎನರ್ಜಿ ವಿಲ್ ಬಿ ಡೆನ್ಸ್ ಅಂತ ಅಂದ್ರೆ ಸಾಂದ್ರತೆ ಶಕ್ತಿಯ ಇದಕ್ಕೇನಂತ ಅಂತಂದ್ರೆ ಜೈವಿಕ ವಿದ್ಯುತ್ ಅಂತ. ಜೈವಿಕ ವಿದ್ಯುತ್ತಿನ ಹರಿವಿನ ಸಾಂದ್ರತೆ ಆಕ್ಯುಪಾಯಿಂಟ್ಸ್ ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಇಟ್ ವರ್ಕ್ ಲೈಕ್ ಎ ಜಂಕ್ಷನ್, ಈ ರೈಲ್ವೆ ಜಂಕ್ಷನ್ ತರ ಇರುತ್ತೆ ಆಕ್ಯುಪಾಯಿಂಟ್ಸ್. ಅಲ್ಲಿ ನಾವು ನಿಯಮಿತವಾಗಿ ಒತ್ತಡ ಕೊಡೋದ್ರಿಂದ ನಮ್ಮ ಈ ಶಕ್ತಿ ಸಂಕಲೆ, ಜೈವಿಕ ಶಕ್ತಿ ವಿದ್ಯುತ್ ಅಂದ್ರೆ ಸಂವಾಹಿನಿಯಲ್ಲಿ, ಕಂಡಕ್ಷನ್ ನಲ್ಲಿ ಹರಿಯುವಿಕೆ ಅಂದ್ರೆ ಅದ್ರ ಯಾತಕ್ಕೆ ಅನಾರೋಗ್ಯ ಬರುತ್ತೆ ಅಂತಂದ್ರೆ ಯಾವಾಗ ಈ ಹರಿವಿನಲ್ಲಿ ಅಂದ್ರೆ ಎಲೆಕ್ಟ್ರಿಸಿಟಿಯಲ್ಲಿ ಯಾವಾಗ ಅಡಚಣೆ ಆದ್ರೆ ವಿದ್ಯುತ್ ತಲುಪೋದಿಲ್ವೋ ಅಥವಾ ಲೋ ಕರೆಂಟ್ ಹೋಗುತ್ತೋ ಆವಾಗ ಎಲ್ಲ ಡಿಮ್ ಆಗ್ಬಿಡುತ್ತೆ, ಶಕ್ತಿ ಕಡಿಮೆ ಆಗತ್ತಲ್ವಾ. ಅದೇ ತರ ನಮ್ಮ ದೇಹದಲ್ಲೂ ಇದೇ ನಿಯಮ ಅನುಸರಿಸುತ್ತೆ. ಹಾಗಾಗಿ ಏನಪ್ಪಾ ಆಗತ್ತೆ ಅಂತಂದ್ರೆ ನಾವು ಈ ತರ ರಿಂಗ್ನಲ್ಲಿ, ಆಕ್ಯುಪ್ರೆಷರ್ ರಿಂಗ್ನಲ್ಲಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಅಡಚಣೆಗಳೆಲ್ಲ ನಿವಾರಣೆಯಾಗಿ ಆರೋಗ್ಯ ಸುಧಾರಿಸುತ್ತೆ, ಶಕ್ತಿ ಹೆಚ್ಚಾಗುತ್ತೆ, ರೋಗಗಳು ಬರೋದಿಲ್ಲ. ಡಾಕ್ಟರ್, ಇದು ಜೈವಿಕ ವಿದ್ಯುತ್ ಅಂದ್ರಲ್ಲ, ಇದಕ್ಕೂ ಆಗೋ ಜೀವಕಾಂತ ಶಕ್ತಿ ಅಂತೀವಿ, ಬಯೋ ಎನರ್ಜಿ, ಇದಕ್ಕೇನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಎರಡು ಒಂದೇನಾ? ಇದೆ. ಅದ್ರ ಬಗ್ಗೆ ಹೇಳಕ್ ಮೊದಲು ಒಂದೇ ಒಂದು ಅಂಶವನ್ನು ನಾನು ನಿಮ್ಗೆ ಗಮನಕ್ಕೆ ತರಕ್ ಬರ್ತೀನಿ. ಇದು ಯಾತಕ್ಕೆ ಬೆರಳುಗಳಲ್ಲೇ ಮಾಡಬೇಕು ಅಂತಕ್ಕಂಥ ವಿಷಯ ತಿಳಿಸ್ಕೊಡ್ಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಸಮಸ್ತ ಆಕ್ಯುಪಾಯಿಂಟ್ಗಳು ಬೆರಳು ಮತ್ತೆ ಅಂಗೈನಲ್ಲಿ ಇದು ಗುರುತಿಸಲ್ಪಟ್ಟಿದೆ. ಅದಿರ್ತಕ್ಕಂಥ ಜಾಗ ಬೆರಳುಗಳು ಮತ್ತೆ ಅಂಗೈ. ಸೊ ಈ ಅಂಗೈನಲ್ಲಿ ಇರ್ತಕ್ಕಂಥದ್ದೆಲ್ಲ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಂದ್ರೆ ಇದನ್ನ ಸ್ವಲ್ಪ ಉತ್ತೇಜನ ಮಾಡ್ತು ಅಂತಂತಂದ್ರೆ ಆವಾಗ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದಿಲ್ಲ. ಇದು ಹೇಗ್ ಸಾಧ್ಯಪ್ಪ ಆಗತ್ತಪ್ಪ ಅಂತಂದ್ರೆ ಇದನ್ನ ಕರೇಲ ಅಂತಾರೆ. ಕರೇಲ ಅಂತಂದ್ರೆ ಹಾಗಲಕಾಯಿ ಆಕಾರದಲ್ಲಿರೋದ್ರಿಂದ ಕರೇಲ ಅಂತಾರೆ ಅಷ್ಟೇ. ಇದೇನಪ್ಪ ಮಾಡತ್ತೆ ಅಂತಂದ್ರೆ ಹೀಗೆ ಈ ತರ ಇವಾಗ ಮೊಸರು ಕಡಿಬೇಕಾದ್ರೆ ಮಂಥನ ಮಾಡ್ತೀವಿ ನೋಡಿ, ಹಾಗೆ ಇದ್ರಲ್ಲಿ ಮಾಡೋದ್ರಿಂದ ಏನಪ್ಪಾ ಆಗತ್ತೆ ಅಂತಂದ್ರೆ ಎಲ್ಲಾ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಅಂಗಾಂಗಗಳು ಕೈಯಲ್ಲಿ ಅಡಗಿರೋದ್ರಿಂದ ಉತ್ತೇಜನಗೊಂಡು ಎಲ್ಲ ಅಂಗಗಳು ಉತ್ತೇಜನಗೊಂಡು ಯಾವುದೇ ಸ್ಟಾಗ್ನೇಷನ್, ಸ್ಟಾಸಿಸ್ ಅಥವಾ ನಿಂತುಕೊಳ್ಳೋದಿಲ್ಲ, ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಹರಿವಾಗತ್ತೆ. ಮತ್ತೆ ಡೈಜೆಸ್ಟಿವ್ ಸೆಕ್ರೇಷನ್ ಅಂತ ಏನ್ ಹೇಳ್ತೀವಿ, ಉತ್ಪತ್ತಿ ಆಗತ್ತಲ್ಲ, ಅಂದ್ರೆ ಜೀರ್ಣಕ್ಕೆ ಉಪಯೋಗ ಆಗ್ತಕ್ಕಂತಹ ರಸಗಳು ಯಾವ್ದು ಉತ್ಪತ್ತಿ ಆಗತ್ತೆ ಅದು ಸುಗಮ ಆಗ್ಬಿಡತ್ತೆ. ಆಗಿನ ಕಾಲದಲ್ಲಿ ಮಜ್ಜಿಗೆ ಕಡಿತಿದ್ ಬಹುಶಃ ಅದಕ್ಕೆ ಇರ್ಬೋದಲ್ವಾ ಡಾಕ್ಟರ್? ಅವ್ರಿಗೆ ಕಾಯಿಲೆನೆ ಬರ್ತಾ ಇರ್ಲಿಲ್ಲ. ಇದು ಕೂಡ ಅದೇ ಒಂದು ಅದರಿಂದ ಕ್ಲೂ ತಗೊಂಡು ಮಾಡಿರ್ಬಹುದು ಅಂತ ನಾನು ಅನ್ಕೊಂತೀನಿ. ಹೀಗ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ರೋಗಗಳು ಖಂಡಿತ ಬರೋದಿಲ್ಲ. ಈಗಾಗ್ಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಇವಾಗ ನಮ್ಮ ಇಡೀ ಶರೀರನ ಸಂಕುಚಿತಗೊಳಿಸ್ತು ಅಂದ್ರೆ ಇಷ್ಟೇ ನಮ್ಮ ಅಂಗೈಯಲ್ಲಿ ಅಡಗಿದೆ ಎಲ್ಲ ಅಂಗಾಂಗಗಳು ಅಂತ ಹೇಳಿದೆ. ಹಾಗಾಗಿ ಬೆರಳುಗಳಲ್ಲಿ ಮತ್ತೆ ಇಲ್ಲಿ ಇದೆಲ್ಲ ಏನಪ್ಪಾ, ಇದು ನಮ್ಮ 2 ಕಾಲು 2 ಕೈ, ಇದು ಟ್ರಂಕ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ. ಇದು ಕತ್ತು ಮತ್ತೆ ತಲೆ. ಹಾಗಾಗಿ ಈ ಪ್ರದೇಶಕ್ಕೆ ಇಲ್ಲಿ ಕೂಡ ರಿಂಗಿನಿಂದ ಈ ತರ ಮಾಡ್ಕೊಳ್ಳೋದ್ರಿಂದ ಕತ್ತು ಹಾಗೆ ತಲೆಗೆ ಸಂಬಂಧಪಟ್ಟಂತಹ ರೋಗಗಳು ಬರೋದಿಲ್ಲ. ಹಾಗಾದ್ರೆ ತಲೆನೋವು ಬಂದ್ರೆ ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಟ್ರೆ ಹೊರಟೋಗುತ್ತೆ ಅಂತೀರಾ? ಇವಾಗ ಪ್ರತಿ ಸಂಚಿಕೆಯಲ್ಲಿ ಒಂದು 3-4 ಕಾಯಿಲೆಗಳಿಗೆ ನಾನು ತೋರಿಸ್ಕೊಡ್ತೀನಿ. ಯಾವ್ದಾದ್ರು ಒಂದು ಅಂದ್ರೆ ಕಾಮನ್ ಡಿಸೀಸ್, ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳಿಗೆ ಹೇಗೆ ಆಕ್ಯುಪ್ರೆಷರ್ ನಿಂದ ಗುಣಪಡಿಸೋದು ಅಂತ ಅದಕ್ಕೆ ಬಂದಾಗ ಅದನ್ನ ಹೇಳ್ತೀನಿ. ತಲೆನೋವಿಗೆ ಹೇಳ್ಕೊಡ್ತೀನಿ.
ಈ ಹೆಬ್ಬೆರಳು ನಮ್ಮ ಕತ್ತು ಮತ್ತೆ ತಲೆಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇದಕ್ಕೆ ಈ ಬೆರಳಿಗೆ ಕೂಡ ಈ ಆಕ್ಯುಪ್ರೆಷರ್ ರಿಂಗ್ ನಿಂದ ಈ ತರ ನಿಯಮಿತವಾಗಿ ಒತ್ತಡ ಕೊಡೋದ್ರಿಂದ ಕತ್ತು ಹಾಗೂ ತಲೆಗೆ ಸಂಬಂಧಪಟ್ಟಂತಹ ರೋಗಗಳು ಬರೋದಿಲ್ಲ. ಅಕಸ್ಮಾತ್ ಎಲ್ಲಾದ್ರೂ ಅಡಚಣೆ ಇದ್ರೆ ನಿವಾರಣೆಯಾಗಿ ಸಂಚಲನ ಸುಗಮವಾಗಿ ಆರೋಗ್ಯ ಸುಧಾರಿಸುತ್ತೆ, ಮತ್ತೆ ಅನಾರೋಗ್ಯ ಬರೋದಿಲ್ಲ. ಹಾಗೆ ನಮ್ಮ ಇದೆಲ್ಲ ಮುಂಭಾಗಕ್ಕಾಯ್ತು, ಕೈ ಮುಂಭಾಗ ಅಂದ್ರೆ ಈ ಕೈ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಮ್ಮ ದೇಹದ ಮುಂಭಾಗ. ಅಕಸ್ಮಾತ್ ಆಗಿ ನಮ್ಮ ದೇಹದ ಹಿಂಭಾಗಕ್ಕೆ ಕೂಡ ನಾವು ಯಾವುದೇ ರೋಗ ರುಜಿನಗಳು ಬರ್ದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡೋದಿಕ್ಕೆ, ಅಂದ್ರೆ ಬೆನ್ನು ಹುರಿಯ ಸಂಬಂಧಿತ ಕಾಯಿಲೆಗಳು ಬರ್ದೇ ಇರೋ ಹಂಗೆ ಮಾಡಬೇಕು ಅಂತಂದ್ರೆ ನಮ್ಮ ಈ ಅಂಗೈನ ಹಿಂಭಾಗ ಈ ಭಾಗದಲ್ಲಿ ಒತ್ತಡ ಕೊಡಬೇಕು. ಅದಕ್ಕೆ ಈ ಕರೆಲ ಅಂತ ಏನ್ ಹೇಳ್ತೀವಿ, ಇದು ಕೆಳಗಡೆ ಭಾಗ ರಫ್ ಆಗಿರುತ್ತೆ, ಇಲ್ಲಿ ಸ್ಮೂತ್ ಆಗಿರುತ್ತೆ. ಸ್ಮೂತ್ ಆಗಿರೋ ಯಾಕೆಂದ್ರೆ ಇಲ್ಲಿ ಚರ್ಮ ರಫ್ ಆಗಿರುತ್ತೆ. ಈ ಸ್ಮೂತ್ ಆಗಿರ್ತಕ್ಕಂತಹ ಪ್ರದೇಶದಿಂದ ಸ್ವಲ್ಪ ಒತ್ತಡ ಹಾಕಿ ಹೀಗೆ ಒತ್ತಡ ಕೊಡುವುದರಿಂದ ನಮ್ಮ ಯಾವುದೇ ರೀತಿಯ ಬೆನ್ನಿನ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದಿಲ್ಲ. ಅಂದ್ರೆ ನರ್ವ್ ಕಂಪ್ರೆಷನ್, ಪ್ರೊಟ್ರೂಷನ್, ಡಿಸ್ಕ್ ಪ್ರೊಟ್ರೂಷನ್, ಸ್ಪಾಂಡಲೈಟಿಸ್ ಮುಂತಾದ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಸೊ ಬಹಳ ಸುಲಭವಾಗಿ ಸರಳವಾಗಿ ರೋಗವನ್ನ ಅದು ಮುಂಜಾಗ್ರತಾ ಕ್ರಮವಾಗಿ ಬರ್ದೇ ಇರೋ ಹಾಗೆ ತಡೆ ಹಿಡಿಯಬಹುದು. ಆಮೇಲೆ ನೀವು ಕೇಳಿದ್ರಿ ಪ್ರತಿಯೊಂದಕ್ಕೂ ಇವಾಗ ಜೀವಕಾಂತ ಶಕ್ತಿ ಅಥವಾ ಜೈವಿಕ ವಿದ್ಯುತ್ ಬಗ್ಗೆ ಏನೇನೋ ತುಂಬಾ ವಿಷಯಗಳನ್ನ ಹೇಳಿದ್ರಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡಿ ಅಂತ ಹೇಳಿದ್ರಿ. ವಿಶೇಷವಾದ ಒಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಕೇವಲ ಬಸವ ಟಿವಿಯಲ್ಲಿ ಮಾತ್ರ ಜೈವಿಕ ಶಕ್ತಿ ಅಂದ್ರೆ ಆರೋಗ್ಯ ಮತ್ತೆ ಆಧ್ಯಾತ್ಮಕವನ್ನ ಯಾಕೆ ಒಟ್ಟಿಗೆ ಬೆರೆಸಿದ್ದಾರೆ ಅಂತಂದ್ರೆ ಇದರಲ್ಲೊಂದು ಬಹಳ ಅದ್ಭುತವಾದಂತಹ ವಿಷಯ ಇದೆ. ಅದನ್ನ ಇವಾಗ ಹೇಳಕ್ ಇಷ್ಟಪಡ್ತೀನಿ. ಇದೇನಪ್ಪಾ ಅಂತಂದ್ರೆ, ಈ ಹಿಂದಿನ ಸಂಚಿಕೆಯಲ್ಲೇ ನಾನು ಹೇಳಿದ ಹಾಗೆ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತಂತಂದ್ರೆ ಅವನಲ್ಲಿ ಜೈವಿಕ ವಿದ್ಯುತ್ತಿನ ಹರಿವು ಸುಗಮವಾಗಿ ಇದೆ ಅಂತ. ಯಾವಾಗ ಈ ಜೈವಿಕ ವಿದ್ಯುತ್ ಅಥವಾ ಬಯೋ ಎನರ್ಜಿ ಜೀವಕಾಂತ ಶಕ್ತಿಯ ಹರಿವಿನಲ್ಲಿ ಅಡಚಣೆ ಆಗುತ್ತೋ ಆವಾಗ ರೋಗ ಉತ್ಪತ್ತಿ ಆಗತ್ತೆ, ರೋಗ ಇದೆ ಅಂತ ಅರ್ಥ ಆಗತ್ತೆ. ಮತ್ತೆ ಇಡೀ ನಮ್ಮ ದೇಹ 5 ಪಂಚಮಹಾಭೂತಗಳಿಂದ ಆಗಿದೆ. ಆದ್ರೆ ಅದನ್ನ ನಿಯಂತ್ರಣ ಮಾಡೋದು ಈ ಜೀವಕಾಂತ ಶಕ್ತಿ, ಜೈವಿಕ ವಿದ್ಯುತ್. ಇದರ ವಿಶೇಷ ಏನು ಅಂತಂತಂದ್ರೆ, ಇದ್ರ ಬದಲು ಇವಾಗ ನಾವು ಈ ಶಕ್ತಿ ಅಲ್ಲದೆ ಬೇರೆ ಎಲೆಕ್ಟ್ರಿಕ್ ವಿದ್ಯುತ್ ಆಗಿರ್ಬೋದು, ಅಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ಬೋದು, ಅಥವಾ ಕಲ್ಲಿದ್ದಲಿನಿಂದ ಉತ್ಪತ್ತಿ ಆಗ್ತಕ್ಕಂತಹ ವಿದ್ಯುತ್ ಇರ್ಬೋದು, ಬ್ಯಾಟ್ರಿಯಿಂದ ಉತ್ಪತ್ತಿ ಆಗ್ತಕ್ಕಂತಹ ವಿದ್ಯುತ್ ಶಕ್ತಿ ಇರ್ಬೋದು, ಅದನ್ನು ಉಪಯೋಗಿಸಿ ಆರೋಗ್ಯ ಸರಿ ಮಾಡ್ಕೊಬೋದಾ? ಆಗೋದಿಲ್ಲ. ಏನೇ ಮಾಡಿದ್ರು ಈ ಜೈವಿಕ ವಿದ್ಯುತ್ತಿನಲ್ಲಿ ಇರ್ತಕ್ಕಂತಹ ವಿಶೇಷ ಏನಪ್ಪಾ ಅಂತಂದ್ರೆ ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್. ನಮ್ಮ ದೇಹ ಎನರ್ಜಿ ಮತ್ತೆ ಕಾನ್ಶಿಯಸ್ನೆಸ್, ಶಕ್ತಿ ಮತ್ತೆ ಅರಿವು. ಈ ಎನರ್ಜಿಯ ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ಅರಿವಿದೆ. ಏನಿದು ಅರಿವು? ಕೆಲಸ ಏನಪ್ಪಾ ಅಂತಂದ್ರೆ ಈ ಅರಿವಿನಿಂದ, ಅಂದ್ರೆ ಈ ಪ್ರಜ್ಞೆ, ನಮ್ಮ ಶಕ್ತಿಯಲ್ಲಿ ದೇಹದಲ್ಲಿ ಹರಿತಕ್ಕಂತಹ ಶಕ್ತಿಯಲ್ಲಿ ಇರ್ತಕ್ಕಂತಹ ಪ್ರಜ್ಞೆ ಮತ್ತು ಅರಿವಿನಿಂದ ನಮ್ಮ ಒಂದೊಂದು ನಮ್ಮ ದೇಹ ಆಗಿರ್ತಕ್ಕಂಥದ್ದೇ ಹೇಗೆ ಅಂತಂದ್ರೆ ಗ್ರೂಪ್ ಆಫ್ ಸೆಲ್ಸಿನಿಂದ ನಮ್ಮ ಫಂಕ್ಷನಲ್ ಮತ್ತೆ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದಿ ಬಾಡಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಅಂದ್ರೆ ಇಡೀ ನಮ್ಮ ದೇಹ ಆಗಿರ್ತಕ್ಕಂಥದ್ದು ಸೆಲ್ಗಳಿಂದ. ಈ ಸೆಲ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈ ಜೈವಿಕ ವಿದ್ಯುತ್ ಸಹಾಯ ಬೇಕೇ ಬೇಕು. ಅದ್ ಏನ್ ಮಾಡುತ್ತೆ ಕೆಲಸ ಅಂತಂದ್ರೆ, ಇವಾಗ ನನ್ನ ಕಣ್ಣುಗಳು ಹೇಗೆ ಬೆಳಕನ್ನು ಗ್ರಹಿಸುತ್ತೆ, ಯಾವ ಶಕ್ತಿ ಇದೆ? ನನ್ನ ಮೂಗು ಹೇಗೆ ವಾಸನೆಯನ್ನು ಗ್ರಹಿಸುತ್ತೆ, ನನ್ನ ಕಿವಿ ಹೇಗೆ ಶಬ್ದವನ್ನು ಗ್ರಹಿಸುತ್ತೆ, ನನ್ನ ನಾಲಿಗೆ ಹೇಗೆ ರುಚಿಯನ್ನು ಗ್ರಹಿಸುತ್ತೆ, ಚರ್ಮ ಹೇಗೆ ಸ್ಪರ್ಶವನ್ನು ಗ್ರಹಿಸುತ್ತೆ. ಆ ಗ್ರಹಿಸಿಕೆ ಶಕ್ತಿ ಯಾರು ಕೊಟ್ಟವರು? ಅರಿವು, ಜ್ಞಾನ, ಅರಿವು, ಕಾನ್ಶಿಯಸ್ನೆಸ್. ಈ ಕಾನ್ಶಿಯಸ್ನೆಸ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಇಟ್ ಮೇಕ್ಸ್ ಎವ್ರಿ ಸೆಲ್ ಟು ವರ್ಕ್ ಅಂತಂದ್ರೆ ಸಾಮಾನ್ಯ ಅಲ್ಲ, ಆರ್ಡರ್ ಆಫ್ ಫಂಕ್ಷನ್ ಅಂತ ಕರಿತೀವಿ. ಆರ್ಡರ್ ಆಫ್ ಫಂಕ್ಷನ್. ಈ ನಮ್ಮ ಜೈವಿಕ ಶಕ್ತಿಯಲ್ಲಿ ಇರ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರತಿಯೊಂದು ಕಣಗಳು ಕೂಡ ಆರ್ಡರ್ ಆಫ್ ಫಂಕ್ಷನ್ ಅಂದ್ರೆ ನಿಯಮಿತವಾಗಿ ತನ್ನ ವಿಶೇಷವಾದ ಅಂದ್ರೆ ಗ್ರಹಿಕೆಯನ್ನ
ಮತ್ತೆ ಅದರ ತನ್ನ ಕರ್ತವ್ಯನ ತಾನು ಅರಿವಿನಿಂದ ಮಾಡ್ತಕ್ಕಂಥ ಕೆಲಸವನ್ನ ಈ ಶಕ್ತಿ ಕೊಡತ್ತೆ. ಬೇರೆ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ಎನರ್ಜಿ ಕೂಡ ಜೈವಿಕ ಶಕ್ತಿಯನ್ನ ಅಂದ್ರೆ ಅದನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಅದ್ರ ಕೆಲಸ ಬೇರೆ ಯಾವ ಶಕ್ತಿನೂ ಮಾಡಕ್ ಆಗೋದಿಲ್ಲ. ನೋ ರಿಪ್ಲೇಸ್ಮೆಂಟ್. ಮತ್ತು ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಣದಲ್ಲಿ ಕೂಡ ಈಗಾಗಲೇ ಹೇಳ್ದಂಗೆ ಆರ್ಡರ್ ಆಫ್ ಫಂಕ್ಷನ್ ಅಂತ ಇಂಗ್ಲಿಷ್ ಅಲ್ಲಿ ಯಾವ ತರ ಹೇಳಿದ್ವೋ ಅದೇ ತರ ಪ್ಯಾಟ್ರನ್ ಪ್ರಿಸಿಷನ್ ರೆಗ್ಯುಲಾರಿಟಿ ಇದೆ. ಹೊರ ಪ್ರಪಂಚದಲ್ಲಿ ಯಾವ ರೀತಿ ನೀವು ಒಂದು ಮಾವಿನ ಹಣ್ಣು ತಗೊಳ್ಳಿ, ಅದಕ್ಕೊಂದು ಪ್ಯಾಟ್ರನ್ ಆಕಾರ ಇರುತ್ತೆ. ಕಣಗಳಲ್ಲೂ ಆಕಾರ ಇದೆ. ಒಂದೊಂದು ಕಣಕ್ಕೆ ಒಂದೊಂದು ಆಕಾರ ಕೊಟ್ಟಿದ್ದಾನೆ. ಯಾವ ತರ ಮಾವಿನ ಹಣ್ಣಿಗೊಂದು ಆಕಾರ, ಬಾಳೆಹಣ್ಣಿಗೊಂದು ಆಕಾರ, ಹಲಸಿನ ಹಣ್ಣೊಂದು ಆಕಾರ, ಯಾವ ತರ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಆಕಾರ ಇದೆಯೋ ಅದೇ ತರ ಅದರ ಎಸೆನ್ಸ್, ಒಂದು ಆರ್ಡರ್ ಆಫ್ ಫಂಕ್ಷನ್, ಇನ್ನೊಂದು ಎಸೆನ್ಸ್ ಅಂತಂದ್ರೆ ಅದಕ್ಕೆ ಆಕಾರ ಮತ್ತೆ ಅದರ ಗುಣ ಮತ್ತೆ ಕಾಲ ಇರುತ್ತೆ. ಇದನ್ನ ನಿಯಂತ್ರಿಸಕ್ಕಂತ ಶಕ್ತಿ ಈ ಜೀವಕಾಂತ ಶಕ್ತಿ ಅಥವಾ ಜೈವಿಕ ವಿದ್ಯುತ್ನಲ್ಲಿದೆ. ಎನರ್ಜಿ ಅಂಡ್ ಕಾನ್ಶಿಯಸ್ನೆಸ್, ಶಿವಾನ್ ಶಕ್ತಿ ಅಂತ ಕರೀತಾರೆ. ಶಿವಾನ್ ಎನರ್ಜಿ ಅಂಡ್ ಕಾನ್ಶಿಯಸ್ನೆಸ್. ಶಿವ ಅಂತಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ಪೀಕ್ ಆಫ್ ಕಾನ್ಶಿಯಸ್ನೆಸ್. ಅರಿವೇ ಶಿವ, ಅರಿವೇ ದೈವ. ಅದು ದೇಹದ ಕಣಕಣಗಳಲ್ಲಿ ಇರುತ್ತೆ. ಎಲ್ಲಿವರೆಗೂ ಒಬ್ಬ ಮನುಷ್ಯ ಬದುಕಿರ್ತಾನೋ ಅಲ್ಲಿವರೆಗೂ ಆತನಲ್ಲಿ ಈ ಜೈವಿಕ ಶಕ್ತಿ ಇದೆ. ಶಿವೋಹಂ ಅಂತಂದ್ರೆ ಏನು? ಎಲ್ಲಿವರೆಗೆ ಇದನ್ನೇ ಶಿವೋಹಂ ಅಂತಾರೆ. ಎಲ್ಲಿವರೆಗೆ ನಮ್ಮಲ್ಲಿ ಅರಿವಿರುತ್ತೋ, ಆರ್ಡರ್ ಆಫ್ ಫಂಕ್ಷನ್ ಇರುತ್ತೋ ಅಲ್ಲಿವರೆಗೂ ನಾವು ಶಿವೋಹಂ. ಅದು ಇಲ್ಲದೆ ಇದ್ರೆ, ಶಕ್ತಿ ಇಲ್ಲದೆ ಇದ್ರೆ ಶಿವೋಹಂ ಅಂತ ಹೇಳಕ್ ಆಗಲ್ಲ, ಶವ ಅಂತ ಹೇಳ್ಬೋದು ಅಲ್ವಾ? ಅಂದ್ರೆ ಈ ಶಕ್ತಿಯ ಮಹತ್ವ ನೋಡಿ ಎಷ್ಟು ಉನ್ನತವಾದದ್ದು. ಯಾತಕ್ಕೆ ಅಂದ್ರೆ ಆಧ್ಯಾತ್ಮಿಕಕ್ಕೂ ಮತ್ತೆ ಆರೋಗ್ಯಕ್ಕೂ ಎಂಥ ನೇರವಾದ ಸಂಬಂಧ ಇದೆ. ಇದನ್ನ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನ ಗುರುತಿಸಿ ಶಕ್ತಿಗೆ ಅಂದ್ರೆ ಹರಿತಕ್ಕಂಥ ನಮ್ಮ ಜೀವಕಾಂತ ಶಕ್ತಿಗೆ ಆರೋಗ್ಯ ಕಾಪಾಡೋದ್ರಲ್ಲಿ ಅತ್ಯುನ್ನತವಾದ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದೇ ಆಧಾರ ಆಕ್ಯುಪ್ರೆಷರ್ಗೆ. ನಾನು ಈಗಾಗಲೇ ಹೇಳ್ದಂಗೆ ಯಾವ ರೀತಿ ವಿಶ್ವದಲ್ಲಿ ಪ್ಯಾಟ್ರನ್ ಪ್ರಿಸಿಷನ್ ರೆಗ್ಯುಲಾರಿಟಿ ಅಂತೀವಿ. ಪ್ಯಾಟ್ರನ್ ಅಂದ್ರೆ ಆಕಾರ, ಪ್ರಿಸಿಷನ್ ಅಂದ್ರೆ ಅದರ ಸತ್ವ. ಇವಾಗ ಹಲಸಿನ ಹಣ್ಣಲ್ಲಿ ಒಂದು ಸತ್ವ ಇರುತ್ತೆ, ರುಚಿ ಇರುತ್ತೆ, ವಾಸನೆ ಇರುತ್ತೆ, ಸತ್ವ ಅದರದು. ಆತರ ಕಣಗಳಲ್ಲಿ ಒಂದೊಂದು ಅದರ ಕೆಲಸ, ನಿರ್ದಿಷ್ಟವಾದ ಕೆಲಸ ಇದೆ, ಅದರ ಸತ್ವ ಇದೆ. ಕಿಡ್ನಿ ಗ್ಲೋಮರುಲಿನ್, ಅದಕ್ಕೆ ಒಂದು ಸತ್ವ ಇದೆ, ಫಿಲ್ಟರ್ ಮಾಡ್ತಕ್ಕಂತ ಶಕ್ತಿ ಇದೆ. ಬೇರೆ ಯಾವ ಶಕ್ತಿ ಕೂಡ ಅಂದ್ರೆ ಕರೆಂಟ್ ಆಗ್ಲಿ ಬೇರೆ ಯಾವುದೇ ಎನರ್ಜಿ ಆಗ್ಲಿ ಅದನ್ನ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ, ಸ್ಟಿಮ್ಯುಲೇಷನ್ ಅಂತಂದ್ರೆ ವಾಹಿನಿ ಅಂತ ಕರಿತೀವಿ, ಚಲನೆ, ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಈ ಶಕ್ತಿಯ ವಿಶೇಷ. ಆರ್ಡರ್ ಆಫ್ ಫಂಕ್ಷನ್ ಅಂದ್ರೆ ಬಹಳ ಇದನ್ನು ಪ್ರತಿ ಕಣಗಳಲ್ಲೂ, ಇವಾಗ ಹಿಂದೆ ಭಕ್ತ ಪ್ರಹ್ಲಾದ ಯಾತಕ್ಕೆ ಹೇಳ್ದ ಕಣಗಳಲ್ಲೂ ದೇವರಿದ್ದಾನೆ ಅಂದ್ರೆ, ಸಾವಿರಾರು ವರ್ಷದಿಂದ ಭಾರತದಲ್ಲಿ ಇದ್ರ ಬಗ್ಗೆ ಅರಿವಿತ್ತು. ಇವತ್ತಿನ ತನಕ ಯಾವುದೇ ದೇಶದಲ್ಲಿ ಅಂದ್ರೆ ವಿಜ್ಞಾನವನ್ನ ಮತ್ತೆ ಆಧ್ಯಾತ್ಮಿಕವನ್ನ ಬೆರೆಸಕ್ಕಾಗಿಲ್ಲ. ಭಾರತದಲ್ಲಿ ಮಾತ್ರ ಅದಕ್ಕೆ ವಿಶೇಷವಾದ ಸ್ಥಾನ ಇದೆ. ಇವಾಗ ಆಧ್ಯಾತ್ಮಿಕ ಆರೋಗ್ಯಕ್ಕೂ ನೇರವಾದ ಸಂಬಂಧ ಇಲ್ಲೇ ಬರೋದು ಬಹಳ ನಿಜವಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಇದು ಗಮನಿಸಬೇಕಾದಂತ ವಿಷಯ. ಆದ್ರಿಂದ ಆಧ್ಯಾತ್ಮಿಕ ಮತ್ತೆ ಆರೋಗ್ಯ ಎರಡೂ ಮನುಷ್ಯನಿಗೆ ಇತ್ತು ಅಂತಂದ್ರೆ ಮಾತ್ರ ಅವನು ಸಂಪೂರ್ಣ ಮನುಷ್ಯ ಆಗ್ತಾನೆ. ಅಂದ್ರೆ ಇದ್ರ ಬಹಳ ಮಹತ್ತರವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಇದ್ರ ಬಗ್ಗೆ ಅಂದ್ರೆ ನಮ್ಮನ್ನ ನಾವು ಅರಿತಾಗ, ಎನರ್ಜಿ ಮತ್ತೆ ಕಾನ್ಶಿಯಸ್ನೆಸ್ ಬಗ್ಗೆ ತಿಳ್ಕೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಗತ್ತೆ. ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಗತ್ತೆ. ನಾವು ಬಹಳ ಸುಲಭವಾಗಿ ಮತ್ತೆ ಸರಳವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಹಾಗೆ ಆಧ್ಯಾತ್ಮಿಕ ಕೂಡ ನಾವು ಬೆಳಿಬಹುದು. ಈ ಕಾರ್ಯಕ್ರಮದ ಉದ್ದೇಶನೇ ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲೋದು. ಇದು ಬೇರೆ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂತ ವಿಷಯ ಅಂತಂದ್ರೆ ಇದ್ರ ಬಗ್ಗೆ ಜನಕ್ಕೆ ಅರಿವಿಲ್ಲ. ಇದನ್ನ ಅರಿವು ಮೂಡಿಸೋದ್ರಿಂದ ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯಕವಾಗಿ ಸಮಾಜ ಬೆಳೆಯುತ್ತೆ. ಅರಿವಿಲ್ಲ ಅಂದ್ರೆ ಪ್ರಚಾರ ಜಾಸ್ತಿ ಬರುತ್ತೆ, ಇನ್ನು ಮುಂದೆ ಬರುತ್ತೆ. ಈಗ ಮಾಧ್ಯಮದವರು ವಿಶೇಷವಾಗಿ ನಮ್ಮ ಶ್ರೀ ಬಸವ ಟಿವಿಯ
ವ್ಯವಸ್ಥಾಪಕರು ಬಹಳ ಉತ್ತೇಜನ ಕೊಡ್ತಾ ಇರೋದ್ರಿಂದ ನನಗೆ ಸಂಪೂರ್ಣ ಭರವಸೆ ಇದೆ. ಇನ್ನು ಮುಂಬರೋ ದಿನಗಳಲ್ಲಿ ಆರೋಗ್ಯ ಹಾಗೂ ಆಧ್ಯಾತ್ಮಿಕವಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರೆ, ಮುಂದೆ ಬೆಳೆಯುತ್ತೆ. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಇದರಿಂದ ಉಪಯೋಗ ಆಗತ್ತೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಮೆಲಡಿ ಈಸ್ ಮೋರ್ ಡೇಂಜರಸ್ ದ್ಯಾನ್ ರೆಮಿಡಿ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ವಿಷಯ ತಿಳಿಸ್ಕೊಡಕ್ಕಾಗುತ್ತೆ? ರೆಮಿಡಿ ಈಸ್ ಮೋರ್ ಡೇಂಜರಸ್ ದೆನ್ ಮೆಲಡಿ ಅಂತ ಅಂದ್ರೆ ಒಂದು ಸೇಯಿಂಗ್, ಅದು ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ. ಯಾತಿಗೆ ಅದು ಬಂತು ಅಂತಂದ್ರೆ, ಅನೇಕ ಈಚಿನ ಸುಮಾರು 100 ವರ್ಷಗಳಲ್ಲಿ ಅಂದ್ರೆ ಮಾಡರ್ನ್ ಮೆಡಿಸಿನ್ ಅಲ್ಲಿ ತಗೊಳ್ತಕ್ಕಂಥ ನಾವು ಔಷಧಿಗಳಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಆಗಿ ಆ ಒಂದು ಹೆಸರು ಬಂದ್ಬಿಟ್ಟಿದೆ. ಆದ್ರೆ ಆಕ್ಯುಪ್ರೆಷರ್ ಪದ್ಧತಿಯಲ್ಲಿ ಏನಪ್ಪಾ ವಿಶೇಷ ಅಂತಂತಂದ್ರೆ, ಇದನ್ನ ನಾವು ಏನ್ ಚಿಕಿತ್ಸೆ ಕೊಡ್ತೀವಿ, ಹೊರಗಡೆಯಿಂದ ಏನು ಕೊಡೋದಿಲ್ಲ, ಯಾವ ಔಷಧಿನೂ ಕೊಡೋದಿಲ್ಲ. ಯಾವ ರೀತಿ ನಮ್ಗೆ ಬೆಳಕು, ಗಾಳಿ, ನೀರು ಉಚಿತವಾಗಿ ಸಿಗತ್ತೋ, ಅಂದ್ರೆ ದೇವರ ಸೃಷ್ಟಿಯಲ್ಲಿ ನಮ್ಗೆ ಅದು ಯಾವ ರೀತಿ ಉಚಿತವಾಗಿ ಸಿಗುತ್ತೋ, ಅದೇ ರೀತಿ ನಮ್ಮ ದೇಹದಲ್ಲಿ ಈಗಾಗಲೇ ಹರಿಯತಕ್ಕಂತಹ ಜೈವಿಕ ವಿದ್ಯುತ್, ಜೀವಕಾಂತ ಶಕ್ತಿ, ಬಯೋ ಎನರ್ಜಿನೇ ನಾವು ಸಮತೋಲನ ಕಾಪಾಡ್ತಕ್ಕಂಥ ವ್ಯವಸ್ಥೆಗೆ ಆಕ್ಯುಪ್ರೆಷರ್ ಅಂತಾರೆ. ಹೊರಗಿನಿಂದ ಯಾವ ಔಷಧಿಗಳಿರೋದಿಲ್ಲ, ಯಾವ ಅಡ್ಡ ಪರಿಣಾಮ ಇರೋದಿಲ್ಲ, ಖರ್ಚಿರೋದಿಲ್ಲ. ಮತ್ತೆ ಇದ್ರ ಬಗ್ಗೆ ನಿಖರವಾಗಿ ತಿಳ್ಕೊಂಡನು ಬಹಳ ಸರಳವಾಗಿ ತನ್ನ ಆರೋಗ್ಯ ಕಾಪಾಡ್ಕೋಬಹುದು. ಎಂಥ ಕ್ಲಿಷ್ಟಕರವಾದ ಕಾಯಿಲೆ ಇರಲಿ, ಮಾರಣಾಂತಿಕ ಕಾಯಿಲೆ ಇರಲಿ, ಸುಲಭವಾಗಿ ಗುರ್ತಿಡಿತಕ್ಕಂತ ವ್ಯವಸ್ಥೆ ಇದರಲ್ಲಿದೆ. ಮೊದಲೇ ಗುರುತಿಸಬಹುದು, ಟ್ರೀಟ್ಮೆಂಟ್ ಕೂಡ ತಗೊಳ್ಬಹುದು. ಹಾಗಾಗಿ ನಮ್ಮ ದೇಶದ ಜನಸಾಮಾನ್ಯರಿಗೆ ಇದು ಇವತ್ತಿನ ನೀಡ್ ಆಫ್ ದಿ ಅವರ್ ಅಂತೀವಲ್ಲ, ಆತರ ಒಂದು ಪರಿಸ್ಥಿತಿ ಇದೆ. ಇದನ್ನ ಪ್ರತಿಯೊಂದು ನಾನೇನ್ ಹೇಳ್ತೀನಿ ಅಂತಂದ್ರೆ, ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಇದನ್ನ ಔಪಚಾರಿಕ ವಿಷಯವಾಗಿ ಏನಾದ್ರೂ ಬೋಧಿಸಲ್ಪಟ್ರೆ, ಚೈನಾ ದೇಶದಲ್ಲಿ ಹಿಂದೆ ಮಾವೋ ಏನ್ ಮಾಡಿದ್ರು ಅಂತಂದ್ರೆ 1951ರ ಆಚೆಗೆ ಸುಮಾರು 10-15 ವರ್ಷ ಈಗಲೂ ಅದು ಆ ಪದ್ಧತಿ ಜಾರಿಯಲ್ಲಿದೆ. ಆಕ್ಯುಪಂಕ್ಚರ್ನ ಸಪ್ಲಿಮೆಂಟರಿ ಸಬ್ಜೆಕ್ಟ್, ಔಪಚಾರಿಕ ವಿಷಯವಾಗಿ ಹೇಳ್ಕೊಡ್ತಾ ಬಂದಿದ್ರಿಂದ ಇವತ್ತಿನ ದಿನ ಅಲ್ಲಿ ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂತಹ ಹಣ ಬಹಳ ಕಡಿಮೆ, ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದ್ರು. ಎಲ್ಲೆಲ್ಲಿ ಆಕ್ಯುಪ್ರೆಷರ್ ಬಗ್ಗೆ ಅರಿವಿದೆಯೋ ಅಲ್ಲಿ ಅವರ ದೇಶದ ಜನಸಾಮಾನ್ಯರ ಆರೋಗ್ಯ ತುಂಬಾ ಸುಧಾರಿಸಿರುತ್ತೆ. ಆರೋಗ್ಯಕ್ಕೆ ಹಣ ಖರ್ಚು ಮಾಡೋದಿಲ್ಲ. ಅದೇ ದುಡ್ಡನ್ನ ನ್ಯೂಟ್ರಿಷನ್ ಕೊಟ್ಟು ಇಡೀ ಅವರ ಜನಸಂಖ್ಯೆಯ ಆರೋಗ್ಯವನ್ನು ಪ್ರಬಲಗೊಳಿಸ್ತಾ ಬಂದಿರೋದು ನಾವು ಇವತ್ತು ಕಣ್ಣಾರೆ ಕಾಣಬಹುದು. ಅಂದ್ರೆ ನೀವು ಪಠ್ಯ ಪುಸ್ತಕದಲ್ಲಿ ಇದನ್ನ ಒಂದು ಪಾಠ ತರ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತೀರಾ? ಮಾಡ್ತು ಅಂತಾನೆ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರಿಂದ ಇದ್ರ ಬಗ್ಗೆ ಅರಿವು ಜಾಸ್ತಿಯಾಗಿ ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂತಹ ತುಂಬಾ ವೆಚ್ಚ ಮತ್ತೆ ಜನಸಾಮಾನ್ಯರಿಗೆ ಇದು ಎಟಕದೇ ಇರತಕ್ಕಂತ ಪರಿಸ್ಥಿತಿ ತಲುಪಿಟ್ಟಿದೀವಿ ಈಗಾಗಲೇ. ಅದೆಲ್ಲ ಉಳಿತಾಯ ಆಗುತ್ತೆ, ಜನಸಾಮಾನ್ಯರಿಗೆ ಆರೋಗ್ಯ ಸಿಗತ್ತೆ. ಮತ್ತೆ ಎಂತ ಕ್ಲಿಷ್ಟಕರವಾದ ಕಾಯಿಲೆ ಇರಲಿ, ಇವತ್ತು ನಮ್ಮ ಕಣ್ಣೆದುರುಗಡೆನೆ H1N1, ಚಿಕನ್ ಗುನ್ಯಾ, ಡೆಂಗು ಫೀವರ್ ಮುಂತಾದ ಅನೇಕ ಕಾಯಿಲೆಗಳಿಗೆ ಸರಿಯಾದ ಮದ್ದು ಸಿಗದೆ ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ. ಇದಿಷ್ಟು ಸುಲಭವಾಗಿ ತಡೆಗಟ್ಟಬಹುದು. ನಮ್ಮಲ್ಲಿ ಅದಕ್ಕೆ ವಿಶೇಷವಾದ ಔಷಧಿ ಇದೆ. ಓಕೆ ಸರ್, ಈಗ ಕಾಲಾವಕಾಶ ಮುಗಿತಾ ಬರ್ತಾ ಇದೆ. ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬಂದು ಆಕ್ಯುಪ್ರೆಷರ್ ಬಗ್ಗೆ ಇಷ್ಟೊಂದು ಜ್ಞಾನವನ್ನ ಕೊಟ್ಟಿದ್ದೀರಾ ನಮಗೆ, ಅದಕ್ಕೋಸ್ಕರ ಬಹಳ ಧನ್ಯವಾದಗಳು ಸರ್. ಧನ್ಯವಾದಗಳು. ಇಟ್ಸ್ ಮೈ ಪ್ಲೆಜರ್. ಶರಣಾರ್ಥಿ. ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆಕ್ಯುಪ್ರೆಷರ್ ಬಗ್ಗೆ ಡಾಕ್ಟರ್ ರವೀಂದ್ರರವರಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಆದರೆ ಮತ್ತೊಂದು ಸಂಚಿಕೆಯಲ್ಲಿ ಬಹಳ ಇನ್ನೊಂದು ವಿಶೇಷವಾದಂತಹ ಒಂದು ಟಾಪಿಕ್ನೊಂದಿಗೆ ಮಗದಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ವೀಕ್ಷಿಸುತ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.